मंगलाचरणे। नमो हरिवंताय, नमो सिद्धाणं, नमो आयुर्याणं, नमो वज्रायाणं, नमो लोये सर्वसाः। ओंकारं बिन्दुसंयुक्तं नित्यं ध्यायन्ति योगिनः। कामदं मोक्षदं चैव ओंकाराय नमो नमः। अविरलशब्दघनो घलप्रक्षालितसकलभूतलमलकलङ्का मुनिभिरुपासिततीर्था सरस्वती हरितनोधुरितान्। अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मङ्गलं भगवान् वीरो मङ्गलं गौतमो गणी, मङ्गलं कुन्दकुन्दाद्यो जैनधर्मोऽस्तु मङ्गलं। सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम्। जीवमजीवमदौवं दिनवर्वसहीर्णजीर्णनिर्दिग्धं देविन्दविन्दविन्दं वन्दे तं सर्वदा शिरसा। ತತ್ವಚರ್ಚೆಯ ಈ ವಾರದ ಚರ್ಚೆಯಲ್ಲಿ ರವಿ ಸಂಗ್ರಹದ ಕೆಲವು ವಿಚಾರಗಳನ್ನು ಚರ್ಚೆ ಮಾಡೋದಿದೆ. ಮೊದಲನೇ ಪ್ರಶ್ನೆಯಿಂದ ಚರ್ಚೆಯನ್ನ ಪ್ರಾರಂಭ. ಮೊದಲನೇ ಪ್ರಶ್ನೆ ಏನಿದೆ, ನಾವು ಅದಕ್ಕೆ ನಾವು ಸಮಷ್ಟಿ, ಶಾಸ್ತ್ರೀಯ ಭಾಷೆಯಲ್ಲಿ ಅದಕ್ಕೆ ಸಮಷ್ಟಿ ರೂಪ ವ್ಯಾಖ್ಯಾನ ಅಂತ ಕರೀತಾರೆ. ಸಮಷ್ಟಿ ರೂಪ ಅಂತ ಹೇಳಿದ್ರೆ ಸಾಮೂಹಿಕವಾದಂತಹ ಒಂದು ವ್ಯಾಖ್ಯಾನ. ಅಂದ್ರೆ ಅನೇಕ ಪ್ರಸಂಗಗಳಲ್ಲಿ ನಾವು ಸಂಕ್ಷಿಪ್ತವಾಗಿ ಹೇಳಬೇಕಾಗಿರುತ್ತೆ, ಆದ್ರೆ ಎಲ್ಲವನ್ನೂ ಗರ್ಭಿತ ಮಾಡಬೇಕಾಗಿರುತ್ತೆ. ಅವಾಗ ಅಂಥದ್ದೇನಾದ್ರೂ ನಾವು ಒಂದು ಶಬ್ದವನ್ನು ಹುಡುಕುತ್ತೇವೆ. ಉದಾಹರಣೆಗೆ 100 ಜನ ಮಕ್ಕಳನ್ನ ಕರಿಬೇಕು, ಅವಾಗ ಏನ್ ಮಾಡ್ತೀವಿ ನಾವು? 8ನೇ ಕ್ಲಾಸ್ ಮಕ್ಕಳು ಬನ್ನಿ, 7ನೇ ಕ್ಲಾಸ್ ಮಕ್ಕಳು ಬನ್ನಿ, 5ನೇ ಕ್ಲಾಸ್ ಮಕ್ಕಳು ಬನ್ನಿ ಅಂತ ಹೇಳಿದಾಗ ಸಂಕ್ಷಿಪ್ತವಾಗಿ ಹೇಳಿದ್ರು ಎಲ್ಲರ ಒಂದು ಗಣನೆಗೂ ಬಂತು. ಅದೇ ಪ್ರಕಾರವಾಗಿ ಇಲ್ಲಿ ಜೀವ ಮತ್ತು ಅಜೀವ ಅಂತ ಹೇಳಿದ ತಕ್ಷಣ ಅನ್ಯ ಎಲ್ಲಾ ದ್ರವ್ಯಗಳು ಕೂಡ ಬಂತು. ಯಾಕಂದ್ರೆ ಅಜೀವ ಇದೆಯಲ್ಲ, ಅಜೀವ ವಾಸ್ತವಿಕವಾಗಿ ದ್ರವ್ಯ ಅಲ್ಲ. ಜೀವಮ ದವ್ವಂ ಇದೆಯಲ್ಲ, ಅದರ ವಿಶೇಷಣ ಕಡೆಗೆ ನಾವು ಗಮನ ಕೊಟ್ರೆ ಈ ಅಜೀವ ಅನ್ನೋದು ದ್ರವ್ಯ ಇಲ್ಲ ವಾಸ್ತವಿಕವಾಗಿ. ಯಾವುದು ಇಲ್ಲ, ಯಾವುದು ನಾವು ಹೇಳ್ತೀವಲ್ಲ, ಜೀವ, ಪುದ್ಗಲ, ಧರ್ಮ, ಅಧರ್ಮ, ಕಾಲ, ಆಕಾಶ, ಕಾಲ. ಇದರಲ್ಲಿ ಅಜೀವ ಅನ್ನುವಂಥದ್ದು ಯಾವ ದ್ರವ್ಯನೂ ಇಲ್ಲ. ಅಜೀವ ಅನ್ನೋದು ತತ್ವ ಇದೆ, ಆದ್ರೆ ಇಲ್ಲಿ ಆಚಾರ್ಯರು ದ್ರವ್ಯ ಅಂತ ಹೇಳ್ತಿದ್ದಾರೆ. ಜೀವಂ ಅಜೀವಂ ದವ್ವಂ. ದ್ರವ್ಯ ಅಂತ ಹೇಳಿದಾಗ ಏನಾಯ್ತು? ಯಾವ ಅಜೀವ ಇದೆಯಲ್ಲ, ಅಜೀವ ದ್ರವ್ಯ ಅಂದಾಗ ಯಾರ್ಯಾರು ಹೇಳ್ತಾರೆ? ಪುದ್ಗಲ, ಧರ್ಮ, ಅಧರ್ಮ, ಆಕಾಶ, ಕಾಲ, ಇದೈದು ಸಿಕ್ಕಾಕೊಂಡ್ಬಿಡುತ್ತೆ. ಯಾವಾಗ ಅಜೀವ ದ್ರವ್ಯ ಅಂತೇವೆ, ದ್ರವ್ಯಗಳಲ್ಲಿ 2 ಭೇದ ಮಾಡ್ತೇವೆ, ಜೀವ ದ್ರವ್ಯ ಮತ್ತು ಅಜೀವ ದ್ರವ್ಯ. ಅವಾಗ ಒಂದು ಕೆಟಗರಿ ಜೀವ ದ್ರವ್ಯದಾಗುತ್ತೆ, ಇನ್ನೊಂದು ಕೆಟಗರಿ ಉಳಿದದ್ದೇನು 5 ದ್ರವ್ಯಗಳಿದ್ದಾವೆ ಅವುಗಳನ್ನ ಅಜೀವ ದ್ರವ್ಯದ ಕೆಟಗರಿಗೆ ಸೇರಿಸ್ತೇವೆ. ಅವಾಗೇನಾಗುತ್ತೆ? ಸಮಷ್ಟಿ ರೂಪವಾಗಿ ಸಾಮಾನ್ಯವಾಗಿ ನಾವು ಹೇಳೋದಾದ್ರೆ ಜೀವ ಅಜೀವ ಅಂತ ಹೇಳ್ಬಿಡ್ತೇವೆ. ಜೀವ ಅಜೀವ ಅಂತ ಹೇಳಿದಾಗ ಸಂಪೂರ್ಣ
ಪ್ರಪಂಚದ ಎಲ್ಲಾ ವಸ್ತುಗಳು ಅದರಲ್ಲಿ ಗರ್ಭಿತ ಆಗುತ್ತೆ. ಅದರಲ್ಲಿ ಇನ್ಯಾವುದೂ ಉಳಿಯೋದಿಲ್ಲ, ಎಲ್ಲವೂ ಬಂದ್ಬಿಡುತ್ತೆ. ಅಜೀವ ಅಂತ ಹೇಳಿದಾಗ ಅದಕ್ಕೆ ನಾನು ಹೇಳಿದೆ, ಈ ಗ್ರಂಥದಲ್ಲಿ ಕೇವಲ ದ್ರವ್ಯದ ವರ್ಣನೆ ಇಲ್ಲ, ತತ್ವದ ವರ್ಣನೆ ಇದೆ, ರತ್ನತ್ರಯದ ವರ್ಣನೆ ಇದೆ. ಇದೆಲ್ಲಾ ವರ್ಣನೆ ಕೂಡ ಜೀವ ಮತ್ತು ಅಜೀವ ದ್ರವ್ಯದ ವರ್ಣನೆಯಲ್ಲಿ ಬಂದ್ಬಿಡುತ್ತೆ. ಯಾಕಂದ್ರೆ ಜೀವ ಅಜೀವವನ್ನ ಬಿಟ್ಟು ಇಡೀ ಮೂರು ಲೋಕದಲ್ಲಿ ಇನ್ನೇನು ಇಲ್ಲ, ಏನು ಉಳಿದಿಲ್ಲ, ಇನ್ನೇನು ಉಳಿಯೋದಿಲ್ಲ. ಹಾಗಾಗಿ ಯಾವ ಈ ಜೀವ ಮತ್ತು ಅಜೀವ ಅನ್ನುವಂತಹ ಎರಡು ಪದಗಳು ಬಂದಿದೆಯಲ್ಲ ಮಂಗಲಾಚರಣೆಯಲ್ಲಿ, ಆ ಮೂಲಕ ಆತ್ಮಗ್ರಂಥಗಳಲ್ಲಿ ವಿಶೇಷವಾಗಿ ಅಲ್ಲಿ ಅನ್ಯ ದ್ರವ್ಯಗಳನ್ನ ಪ್ರಮುಖವಾಗಿ ನೋಡೋದಿಲ್ಲ. ಅಲ್ಲಿ ಎರಡೇ ದ್ರವ್ಯಗಳು ಮುಖ್ಯ ಇದೆ, ಒಂದು ಜೀವ, ಇನ್ನೊಂದು ಅಜೀವ. ಇನ್ನು ಅಜೀವದಲ್ಲಿ ಯಾರ್ಯಾರಿದ್ದಾರೆ ಅದೆಲ್ಲ ಬೇಕಾಗಿಲ್ಲ, ಧರ್ಮ ಆಕಾಶ್ ಕಾಲ್ ಜೋಬಿಯೇ ಅದೆಲ್ಲವೂ ಕೂಡ ಅಜೀವದಲ್ಲಿ ಬಂದ್ಬಿಡುತ್ತೆ. ಅಜೀವದಲ್ಲಿ ಯಾಕೆ ಬಂದ್ಬಿಡುತ್ತೆ? ಅಧ್ಯಾತ್ಮಶಾಸ್ತ್ರದ ಅಪೇಕ್ಷೆ ಹೇಗಿದೆ? ಅಧ್ಯಾತ್ಮಶಾಸ್ತ್ರ ಹೇಳುತ್ತೆ, ನಾನು ಒಬ್ಬ ಶುದ್ಧ ಆತ್ಮ, ಜ್ಞಾನದರ್ಶನ ಸ್ವರೂಪಿ ಜೀವ ತತ್ವ ಇದ್ದೇನೆ. ನಾನು ಒಬ್ಬ ಜ್ಞಾನ ಸ್ವರೂಪಿ ಆತ್ಮ ಇದ್ದೇನೆ, ನನ್ನನ್ನು ಬಿಟ್ಟು ಉಳಿದಿದ್ದೆಲ್ಲ ಅಜೀವ ಇದೆ. ಇನ್ನು ಯಾವ್ದ್ಯಾವ್ದು ಅಜೀವ ಇದೆ, ಯಾವ್ದ್ಯಾವ್ದು ನಾನಿಲ್ಲ ಅಂತ ಗುರುತಿಸ್ಲಿಕ್ಕೆ ಹೋಗೋದು ಬೇಕಾಗಿಲ್ಲ. ಅಧ್ಯಾತ್ಮ ನಾನು ಜೀವ ಇದ್ದೇನೆ, ಮಿಕ್ಕಿದ್ದೆಲ್ಲ ಅಜೀವ ಇದೆ. ಮಿಕ್ಕಿದ್ ಏನೇನಿದೆ ಅದನ್ನು ವಿಸ್ತಾರವಾಗಿ ಚರ್ಚೆ ಮಾಡುವಾಗ ಆಗ ಉದ್ಗಲ, ಧರ್ಮ, ಅಧರ್ಮ, ಆಕಾಶ, ಕಾಲ ಎಲ್ಲರದ್ದು ಚರ್ಚೆ ಬರುತ್ತೆ. ಆದ್ರೆ ನಾನು ಯಾವ ಜಿನವರ ವಸಹೀಣ ಅನ್ನೋ ಶಬ್ದ ಇದೆಯಲ್ಲ, ಇದನ್ನು ವಿಸ್ತಾರವಾಗಿ ನಾವು ಪಾರಂಪರಿಕ ಒಂದು ವಿಶೇಷತೆಯಿಂದ ಚರ್ಚೆ ಮಾಡಿದ್ದಿತ್ತು. ಇನ್ನ ಅದೆಲ್ಲರಿಗೂ ಜ್ಞಾಪಕ ಇದ್ರೆ, ಯಾವ ಋಷಭ ತೀರ್ಥಂಕರರ ಚರ್ಚೆ ಬಂದಿದೆಯಲ್ಲ ಮಂಗಲಾಚರಣೆಯಲ್ಲಿ, ಒಂದು ಋಷಭ ತೀರ್ಥಂಕರ ಅಂದ್ರೆ ಆದಿತೀರ್ಥಂಕರ ಆದಿನಾಥ ಸ್ವಾಮಿ. ಇನ್ನೊಂದು ಅರ್ಥ ನಾವೇನ್ ಮಾಡಿದ್ವಿ, ಇನ್ನೊಂದು ಅರ್ಥ ಕೇವಲ ಆದಿನಾಥ ತೀರ್ಥಂಕರ ಅಲ್ಲ, ಆದಿನಾಥ ತೀರ್ಥಂಕರರನ್ನ ಇಲ್ಲಿ ಗಣನೆಗೆ ತಗೊಂಡಿರಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಗ್ರಂಥದ ಪ್ರಾಮಾಣಿಕತೆಯನ್ನ ಸಿದ್ಧಪಡಿಸ್ಲಿಕ್ಕೆ, ಅಥವಾ ಗ್ರಂಥದ ಪಾರಂಪರಿಕತೆಯನ್ನ, ಶ್ರುತ ಪರಂಪರೆಯಿಂದ ಬಂದಂತಹ ಜ್ಞಾನದ ಒಂದು ಸಾರ್ಥಕತೆಯನ್ನ ತೋರಿಸ್ಲಿಕ್ಕೆ ಆದಿನಾಥ ಸ್ವಾಮಿಯ ಒಂದು ಉಲ್ಲೇಖ ಬಂದಿದೆ. ಇದರ ಅರ್ಥ ಆದಿನಾಥ ಸ್ವಾಮಿ ಮಾತ್ರ ಅಲ್ಲ, ಆದಿನಾಥರಿಂದ ಮಹಾವೀರ ಸ್ವಾಮಿವರೆಗೆ ಯಾವೆಲ್ಲ ತೀರ್ಥಂಕರರು ಇದ್ರ ವರ್ಣನೆ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ, ಆದಿನಾಥ ಸ್ವಾಮಿ ಯಾವಾಗಿದ್ರು ಅವಾಗ ನೇಮಿಚಂದ್ರ ಸ್ವಾಮಿ ಇರಲಿಲ್ಲ. ಆದಿನಾಥ ಸ್ವಾಮಿ ನಿರ್ವಾಣ ಆಗಿ ಕೋಟ್ಯಾಂತರ ವರ್ಷಗಳ ನಂತರ ನೇಮಿಚಂದ್ರ ಸ್ವಾಮಿ ಆಗಿದ್ದಾರೆ. ನೇಮಿಚಂದ್ರಾಚಾರ್ಯ ಕಾಲದಲ್ಲಿ ಆದಿನಾಥರು ಇರ್ಲೇ ಇಲ್ಲ. ಮತ್ತ ಆದಿನಾಥರು ವರ್ಣನೆ ಮಾಡಿರುವಂತಹ ಜೀವನ ಹೆಂಗ್ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ಇದರ ಅರ್ಥ ಏನು? ಅವರು ಪರಂಪರೆಯನ್ನ ತೋರಿಸ್ತಾರೆ. ಜ್ಞಾನಿ ಅರ್ಹಂತ ಪರಮೇಶ್ವರಿಗಳ ಸಮೋಶರಣದ ದಿವ್ಯ ಧ್ವನಿಯ ಯಾವ ಒಂದು ಉಪದೇಶ ಇದೆ, ಆ ಉಪದೇಶ ಪರಂಪರೆಯಿಂದ ನಡ್ಕೊಂಡ್ ಬರ್ತಾ ಇದೆ.
ಆ ಉಪದೇಶವನ್ನೇ ನಾನು ಇಲ್ಲಿ ಹೇಳೋನಿದ್ದೇನೆ. ನನ್ನ ಒಂದು ಬುದ್ಧಿಯಿಂದ ನಾನೇನು ಹೇಳೋದಿಲ್ಲ. ಈ ಅರ್ಥ ಇನ್ನೂ ಯಾಕೆ ವಿಶಿಷ್ಟವಾಗಿ ಇಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿದ್ರೆ, ವಿಶೇಷವಾಗಿ ದ್ರವ್ಯ ಸಂಗ್ರಹ ಒಂದು ಸಂಗ್ರಹ ಗ್ರಂಥ ಇದೆ. ಸಂಗ್ರಹ ಗ್ರಂಥ ಇರುವಾಗ ಈ ಈ ಪರಂಪರೆಯ ಒಂದು ಪ್ರಾಮುಖ್ಯತೆ ಮತ್ತಷ್ಟು ಅಧಿಕವಾಗುತ್ತೆ. ಯಾಕಂದ್ರೆ ಗಾಹೆಗಳನ್ನ ಸ್ವತಃ ಮೌಲಿಕವಾಗಿ ಬರೆಯುವಾಗ ಒಂದು ತರ, ಆದ್ರೆ ಇಲ್ಲಿ ಅನೇಕ ಗಾಹೆಗಳು ಸಂಗ್ರಹ ಮಾಡಿರುವಂತದ್ದಿದೆ. ಸಂಗ್ರಹ ಎಲ್ಲಿಂದ ಬಂತು, ಏನ್ ಬಂತು, ಯಾರು ಬರೆದ್ರು, ಹೇಗಿತ್ತು, ಅದನ್ನೆಲ್ಲ ಯಾರು ಇದನ್ನ ಓದ್ತಾ ಇದ್ದಾರೆ ಪಾಠಕರು ಅದನ್ನೆಲ್ಲ ಯೋಚನೆ ಮಾಡೋದು ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ ಯೋಚನೆ ಮಾಡೋದು? ಯಾಕಂದ್ರೆ ಜಿನವರ ವಸ ಹೇಣ ಜೇಣ ನಿದ್ದಿಟ್ಟಂ, ಇದನ್ನೆಲ್ಲ ಜಿನೇಂದ್ರ ವೃಷಭ ತೀರ್ಥಂಕರರು ಹೇಳಿದ್ದಾರೆ. ಅದನ್ನೇ ನಾನಿಲ್ಲಿ ವರ್ಣನೆ ಮಾಡ್ತಾ ಇದ್ದೇನೆ. ಈಗೇನಾಯ್ತು, ಕ್ಲಿಯರ್ ಆಗೋಯ್ತು. ಯಾವ ಗಾಥೆಗಳು ಎಲ್ಲಿಂದಾನೂ ಸಂಗ್ರಹಿಸಿಲ್ಲ ಆಗಿದ್ರು ಇದು ಮೂಲ ತೀರ್ಥಂಕರರ ಉಪದೇಶ ಇದೆ. ಹಾಗಾಗಿ ಇದರಲ್ಲಿ ಏನೂ ಸಂದೇಹ ಮಾಡೋ ಅವಶ್ಯಕತೆ ಇಲ್ಲ. ಜ್ಞಾನ ಮತ್ತು ದರ್ಶನವೇ ಉಪಯೋಗ ಇದೆ. ಅನ್ಯ ಅನಂತ ಗುಣಗಳಿದ್ರು ಅನ್ಯ ಅನಂತ ಗುಣಗಳ ಯಾವ ಪ್ರಕಟತೆ ಇದೆ, ನಾವು ನಿನ್ನೆ ಅಥವಾ ಮೊನ್ನೆ ಉಪಯೋಗದ ಚರ್ಚೆ ಮಾಡುವಾಗ ಇದು ಚರ್ಚೆ ಬಂದಿತ್ತಲ್ಲ, ಆತ್ಮನಲ್ಲಿ ಅನಂತ ಗುಣಗಳಿದೆ, ಲಕ್ಷಣ ಮಾಡಬಹುದಿತ್ತು. ಆದ್ರೆ ಜ್ಞಾನ ದರ್ಶನವನ್ನೇ ಯಾಕೆ ಲಕ್ಷಣ ಮಾಡಿದ್ರು? ಇದಕ್ಕಿಂತ ಹಿಂದೆ ಕೂಡ ಈ ಚರ್ಚೆ ಬಂದಿತ್ತು. ಜ್ಞಾನ ಮತ್ತು ದರ್ಶನ ಇವೆರಡನ್ನೇ ಆತ್ಮನ ಲಕ್ಷಣ ಯಾಕೆ ಮಾಡ್ತಾರೆ? ಇನ್ನೂ ಅನಂತ ಗುಣಗಳಿದೆಯಲ್ಲ. ಅದಕ್ಕೆ ಉತ್ತರ ಏನು ಬಂದಿತ್ತು? ಯಾವ ಆತ್ಮನಲ್ಲಿ ಅನಂತ ಗುಣಗಳಿದೆ ಅದರಲ್ಲಿ ಯಾವ ಗುಣವನ್ನು ಕೂಡ ನಾವು ಪ್ರಕಟವಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಯಾವ ಗುಣನೂ ಪ್ರಕಟ ಆಗಿಲ್ಲ, ಯಾವ ಗುಣದ ಸಂವೇದನೆ ಜೀವಕ್ಕಿಲ್ಲ. ಆದ್ರೆ ಜ್ಞಾನ ದರ್ಶನದ ನಮಗೆ ಜ್ಞಾನದ ಸಂವೇದನೆ ಇದೆ, ಜ್ಞಾನ ಪ್ರಕಟ ಇದೆ. ಇದು ತ್ರೈಕಾಲಿಕ ನಿಯಮ ಇದೆ. ಪ್ರತಿಯೊಂದು ಜೀವಕ್ಕೆ ಕನಿಷ್ಠ ಜಘನ್ಯ ಜ್ಞಾನ ಅಂತೂ ಸದಾ ಕಾಲ ವಿದ್ಯಮಾನ ಇರುತ್ತೆ. ಸಂಪೂರ್ಣ ಜ್ಞಾನದ ಮೇಲೆ ಆವರಣ ಯಾವತ್ತೂ ಆಗೋದಿಲ್ಲ. ಜಘನ್ಯ ಜ್ಞಾನ ಅಂತೂ ವಿದ್ಯಮಾನ ಇದ್ದೇ ಇರುತ್ತೆ. ಅಕ್ಷರದ ಅನಂತನೇ ಭಾಗ ಯಾವ ನಿಗೋದಿಯ ಜೀವಕ್ಕಿರುತ್ತೆ ಜಘನ್ಯ ಜ್ಞಾನ, ಮಿನಿಮಮ್ ಅಷ್ಟು ಜ್ಞಾನ ಅಂತೂ ಇದ್ದೇ ಇರುತ್ತೆ. ಅದರರ್ಥ ಜ್ಞಾನದ ಯಾವ ಸಂವೇದನೆ ಇದೆ ನಮಗಾಗ್ತಾ ಇದೆ, ಅದನ್ನು ನಾವು ಗುರುತಿಸ್ತೇವೆ. ಅಂಶರೂಪವಾಗಿ ಜ್ಞಾನ ಪ್ರಕಟ ಇದೆ, ಆದ್ರೆ ಅನ್ಯ ಯಾವ ಗುಣಗಳು ಕೂಡ ಪ್ರಕಟ ಇಲ್ಲ. ಪ್ರತ್ಯಕ್ಷವಾಗಿ ಜ್ಞಾನವನ್ನ ಬಿಟ್ರೆ ಇನ್ಯಾವ ಗುಣಗಳು ಪ್ರಕಟ ಇಲ್ಲ. ಈಗ ಸುಖ ಗುಣ ಇರ್ಬೋದು, ಅದು ಪ್ರಕಟ ಇಲ್ಲ. ನಮಗನ್ಸತ್ತೆ ಅದು ಪ್ರಕಟ ಅಂತ, ಆದ್ರೆ ಅದು ಇಂದ್ರಿಯ ಸುಖ ಇದೆ, ಸುಖ ಇದೆ, ಅದು ಪ್ರಕಟ ಇಲ್ಲ. ಇನ್ನು ಅನಂತ ಗುಣಗಳಿದೆಯಲ್ಲ, ಸೂಕ್ಷ್ಮತ್ವ, ಗುರುಲಘುತ್ವ ಇತ್ಯಾದಿ, ಏಕತ್ವ, ಅನ್ಯತ್ವ, ಏನ್ ಅನ್ಯ ತತ್ವ, ತತ್ವ, ಸೊ ಯಾವ ಅನಂತ ಗುಣಗಳಿದೆ
ಈ ಅನಂತ ಗುಣಗಳಲ್ಲಿ ಯಾವ ಒಂದು ಗುಣ ಕೂಡ ಪ್ರತ್ಯಕ್ಷವಾಗಿ ಈ ಸಮಯದಲ್ಲಿ ವರ್ತಮಾನದಲ್ಲಿ ಪ್ರಕಟ ಇಲ್ಲ. ಆದ್ರೆ ಜ್ಞಾನ ಗುಣ ಪ್ರಕಟ ಇದೆ. ಹಾಗಾಗಿ ಜ್ಞಾನ ಗುಣದ ಆಧಾರದಿಂದ ನಾವು ಆತ್ಮನನ್ನ ಗುರುತಿಸ್ಬೋದು. ಜ್ಞಾನವನ್ನ ಹಿಡ್ಕೊಂಡು ಹೋದ್ರೆ ಆತ್ಮ ಸಿಗುತ್ತೆ. ನಾನು ಹೇಳಿದ್ನಲ್ಲ, ಅಲ್ಲಿ ದೂರ ಒಂದು ಬೆಟ್ಟದಲ್ಲಿ ಹೊಗೆ ಹೇಳ್ತಾ ಇದೆ ಅಂದ್ರೆ ಅಲ್ಲೆಲ್ಲೋ ಬೆಂಕಿ ಉರಿತಾ ಇದೆ, ಬೆಂಕಿ ಇದೆ ಅಂತ ನಾವು ಗುರುತಿಸ್ತೇವೆ. ಹಾಗೆ ಆತ್ಮನ ಯಾವ ಜ್ಞಾನ ಇದೆ, ಆ ಜ್ಞಾನದ ಮೂಲಕ ನಾವು ದ್ರವ್ಯವನ್ನು ಗುರುತಿಸ್ಬೋದು. ಹಾಗಾಗಿ ಆತ್ಮನ ಅನುಭೂತಿ ದೃಷ್ಟಿಯಿಂದ ಜ್ಞಾನ ಮತ್ತು ದರ್ಶನ ಎರಡಕ್ಕೆ ಉಪಯೋಗ ಅಂತ ಕರೆದ್ರು. ಸಮ್ಯಕ್ ದರ್ಶನ ಆದ್ಮೇಲೆ ಅಥವಾ ಮುಖ್ಯವಾಗಿ ಅನಂತ ಜ್ಞಾನ ಪ್ರಕಟ ಆದ್ಮೇಲೆ, ಕೇವಲ ಜ್ಞಾನ ಪ್ರಕಟ ಆದ್ಮೇಲೆ ಅನ್ಯ ಎಲ್ಲಾ ಗುಣಗಳ ಉಪಯೋಗ ಕೂಡ ನಡೆಯುತ್ತೆ. ಸ್ವಾಭಾವಿಕ ಯಾವ ಪರಿಣತಿ ಇದೆ ಅದೆಲ್ಲವೂ ಗಮನಕ್ಕೆ ಬರುತ್ತೆ. ಆವಾಗ ಅದಕ್ಕೆ ಉಪಯೋಗ ಅನ್ಬೋದು, ಆಯಾ ಗುಣಗಳ ಉಪಯೋಗ ಅಂತ ನಾವು ಕರಿಬಹುದು. ಆದ್ರೆ ಅದು ಆ ಸಮಯದಲ್ಲಿ. ಆದ್ರೆ ಏಕೇಂದ್ರಿಯದಿಂದ ಪಂಚೇಂದ್ರಿಯವರೆಗೆ ಎಲ್ಲಾ ಜೀವಿಗಳಲ್ಲೂ ಅಪ್ಲೈ ಆಗ್ಬೇಕಾದ್ರೆ ನಾವು ಜ್ಞಾನ ದರ್ಶನವನ್ನ ಮಾತ್ರ ನೋಡ್ಬೇಕಾಗುತ್ತೆ. ಆಮೇಲೆ ಇಲ್ಲಿ ಅಧ್ಯಾತ್ಮ ದೃಷ್ಟಿ ಇದೆ, ಅಧ್ಯಾತ್ಮದ ಅಪೇಕ್ಷೆಯಿಂದ ವರ್ಣನೆ ಇದೆ. ಇಲ್ಲಿ ಚರಣಾನಿಯೋಗ ಅಥವಾ ಕರ್ಣಾನಿಯೋಗದ ವರ್ಣನೆ ಇಲ್ಲ. ಇಲ್ಲಿ ಅಧ್ಯಾತ್ಮ ದೃಷ್ಟಿಯಿಂದ ವರ್ಣನೆ ಇದೆ. ಅಧ್ಯಾತ್ಮ ದೃಷ್ಟಿಯಲ್ಲಿ ಆತ್ಮಾನುಭೂತಿಯನ್ನ ಮಾಡಿಸೋದೇ ಮುಖ್ಯ ಪ್ರಯೋಜನ ಇದೆ. ಅಧ್ಯಾತ್ಮ ಶಾಸ್ತ್ರಗಳ ಮೂಲ ಪ್ರಯೋಜನ ಜೀವಕ್ಕೆ ಸಮ್ಯಕ್ತ್ವವನ್ನ ಮಾಡಿಸೋದು ಅಥವಾ ಆತ್ಮಾನುಭೂತಿಯನ್ನ ಮಾಡಿಸೋದೇ ಮೂಲ ಉದ್ದೇಶ ಇದೆ ಅಧ್ಯಾತ್ಮ ಶಾಸ್ತ್ರಗಳದ್ದು. ಹಾಗಾಗಿ ಯಾವ ದೃಷ್ಟಿಯಿಂದ, ಯಾವ ದೃಷ್ಟಿಕೋನದಿಂದ ಆತ್ಮನ ಅನುಭೂತಿ ಆಗುತ್ತೆ ಆ ದೃಷ್ಟಿಕೋನದಿಂದ ವರ್ಣನೆ ಮಾಡ್ತಾರೆ. ಮುಖ್ಯವಾಗಿ ಜೀವದ್ರವ್ಯದ ವರ್ಣನೆ ಹೇಗೆ, ಯಾವ ರೀತಿಯಾಗಿ ಜೀವದ್ರವ್ಯವನ್ನ ನೋಡಿದ್ರೆ ಜೀವದ್ರವ್ಯದ ಅನುಭೂತಿ ಆಗುತ್ತೆ ಆ ರೀತಿಯಾಗಿ ಹೇಳ್ತಾರೆ. ಅನ್ಯ ಎಲ್ಲ ರೀತಿಗಳು ಇರ್ಬೋದು, ಆದ್ರೆ ಆ ರೀತಿಗಳಿಂದ ಹೋದ್ರೆ ಆತ್ಮ ಸಿಗೋದಿಲ್ಲ, ಆತ್ಮನ ಅನುಭೂತಿ ಆಗೋದಿಲ್ಲ, ಸಮ್ಯಕ್ ದರ್ಶನ ಆಗೋದಿಲ್ಲ. ಹಾಗಾಗಿ ಅನ್ಯ ಯಾವ ಗುಣಗಳನ್ನು ಕೂಡ ಆಚಾರ್ಯರು ಗಣನೆಗೆ ತಗೊಳ್ಳೋದಿಲ್ಲ. ಜ್ಞಾನ ದರ್ಶನಕ್ಕೆ ಮಾತ್ರ ಉಪಯೋಗ ಅಂತಾರೆ. ಯಾಕಂದ್ರೆ ವರ್ತಮಾನ ಪರಿಸ್ಥಿತಿಯಲ್ಲಿ ನಾವು ಜ್ಞಾನ ದರ್ಶನದ ಉಪಯೋಗವನ್ನೇ ಮಾಡ್ತಾ ಇದ್ದೇವೆ. ಅನ್ಯ ಗುಣಗಳ ಉಪಯೋಗವನ್ನ ಮುಖ್ಯವಾಗಿ ಪ್ರಕಟ ರೂಪವಾಗಿ ನಾವು ಮಾಡ್ತಾ ಇಲ್ಲ. ಜ್ಞಾನ ದರ್ಶನದ ಉಪಯೋಗವನ್ನ ಪ್ರಕಟವಾಗಿ ಸದಾ ಕಾಲ ನಾವು ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಜೀವ ಮಾಡ್ತಾನೆ ಇರುತ್ತೆ. ಹಾಗಾಗಿ ಈ ಎರಡು ಗುಣಗಳನ್ನು ಮುಖ್ಯ ಮಾಡಿ ಇದಕ್ಕೆ ಉಪಯೋಗ ಅಂತ ಕರೆದಿದ್ದಾರೆ. ಇಲ್ಲಿ ಆತ್ಮಾನುಭೂತಿಯ ಒಂದು ಮುಖ್ಯತೆ ಇದೆ. ಉಪಯೋಗ ಅಂತ ಕರೆಯೋದರ ಹಿಂದೆ ಒಂದು ಉದ್ದೇಶ ಇದೆ, ಅದನ್ನ ನಾವು ತಿಳಿಬಹುದು. ಗೊಂದಲ ವಾಸ್ತವಿಕವಾಗಿ ಮೊದಲು ಇತ್ತು, ಆದ್ರೆ ಇತ್ತೀಚಿನ ಒಂದು ಸಂಶೋಧನೆಗಳಲ್ಲಿ ಹೇಮಚಂದ್ರ ಸಿದ್ಧಾಂತ ಚಕ್ರವರ್ತಿ ಮತ್ತು ಸಿದ್ಧಾಂತಿ ದೇವಗಳಲ್ಲಿ ಇಬ್ಬರಲ್ಲೂ ವ್ಯತ್ಯಾಸವನ್ನ ಕಂಡುಕೊಂಡಿದ್ದಾರೆ. ಮುಖ್ಯವಾಗಿ ಬಹಳ ಒಂದು ಗಂಭೀರವಾದ ವಿಚಾರ ಏನು ಅಂತ ಹೇಳಿದ್ರೆ, ಶ್ರವಣ ಬೆಳಗೊಳದ ಒಂದು ಇತಿಹಾಸದಲ್ಲಿ ನಮಗೆ ಹಲವು ನೇಮಿಚಂದ್ರ ಅನ್ನುವಂತಹ ಆಚಾರ್ಯರ ಹೆಸರುಗಳು ಸಿಗುತ್ತೆ. ನಮಗಿಬ್ಬರು ಗೊತ್ತಿದ್ದಾರೆ, ಆದ್ರೆ ಈ ಇಬ್ಬರನ್ನ ಬಿಟ್ಟು ಇನ್ನೂ ಹಲವು ನೇಮಿಚಂದ್ರ ಅನ್ನುವಂತಹ ಆಚಾರ್ಯರ ಭಟ್ಟಾರಕರ ಹೆಸರು ಕೂಡ ಸಿಗುತ್ತೆ.
ನೇಮಿಚಂದ್ರ ಅನ್ನುವಂತಹ ಭಟ್ಟಾರಕರಾಗಿದ್ರು, ನೇಮಿಚಂದ್ರ ಅನ್ನುವಂತಹ ಮುನಿಗಳಾಗಿದ್ರು, ನೇಮಿಚಂದ್ರ ಅನ್ನುವಂತಹ ಮುನಿ ಸಮಾಧಿಯನ್ನ ಪಡೆದ್ರು. ಈ ರೀತಿಯಾಗಿ ಹಲವಾರು ನೇಮಿಚಂದ್ರ ಅನ್ನುವಂತಹ ಆಚಾರ್ಯರ ಹೆಸರುಗಳು ಶ್ರವಣಬೆಳಗೊಳದ ಒಂದು ಇತಿಹಾಸದಲ್ಲಿ ಸಿಗುತ್ತೆ. ಬಹುತೇಕವಾಗಿ ಇತಿಹಾಸ ಏನ್ ಹೇಳತ್ತೆ ಆ ಪ್ರಕಾರವಾಗಿ ನಾವು ವಿಚಾರ ಮಾಡಿದ್ರೆ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿ ಚಾಮುಂಡರಾಯನ ಗುರು ಆಗಿದ್ರು, ಇದರಲ್ಲಿ ಯಾವ ಸಂದೇಹಗಳು ಇಲ್ಲ. ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿ ಚಾಮುಂಡರಾಯನ ಗುರುವಾಗಿ ಬಹಳ ಪ್ರಸಿದ್ಧಿಯನ್ನು ಕೂಡ ಹೊಂದುತ್ತಾರೆ, ಅದರಲ್ಲೂ ಕೂಡ ಯಾವ ಸಂದೇಹಗಳು ಇಲ್ಲ. ಎಲ್ಲಾ ಕಡೆಗೂ ಅವರ ಪ್ರಸಿದ್ಧಿ ತುಂಬಾ ಆಗುತ್ತೆ ಚಾಮುಂಡರಾಯನ ಗುರುಗಳಾಗಿದ್ರಿಂದ. ಮತ್ತೆ ಅವರ ಗ್ರಂಥಗಳ ಒಂದು ವಿಸ್ತೃತವಾದ ವ್ಯಾಖ್ಯಾನದಿಂದ ಕೂಡ ಅವರು ಪ್ರಸಿದ್ಧರಾಗ್ತಾರೆ. ಬಹುತೇಕವಾಗಿ ಕಾಲಾಂತರದಲ್ಲಿ ಅವರ ಯಾವ ಪರಂಪರೆ ಇದೆ ಅಲ್ಲಿ ತಮ್ಮನ್ನ ತಾವು ನೇಮಿಚಂದ್ರ ಅಂತ ಹೇಳುವುದಕ್ಕೆ ಮುನಿಗಳಿಗೆಲ್ಲ ಒಂದು ರೀತಿಯಾದ ಗೌರವದ ಅನುಭೂತಿ ಆಗುತ್ತೆ. ನಾವು ನೋಡ್ತೀವಲ್ಲ, ಯಾವ್ದಾದ್ರು ಪರಂಪರೆ ಇದ್ರೆ ಇಂಥ ಇಂಥ ಫ್ಯಾಮಿಲಿ ಅಂತ ಫ್ಯಾಮಿಲಿ, ನಾವು ಆ ಫ್ಯಾಮಿಲಿಯವರು, ನಾವು ಈ ಫ್ಯಾಮಿಲಿಯವರು ಅಂತ ನಾವು ಗೌರವದಿಂದ ಹೇಳ್ಕೊತೀವಲ್ಲ, ಹಾಗೆ ನೇಮಿಚಂದ್ರ ಆಚಾರ್ಯರು ಸಿದ್ಧಾಂತ ಗ್ರಂಥಗಳನ್ನ ರಚನೆ ಮಾಡಿರುವಂತಹ ಸಿದ್ಧಾಂತ ಚಕ್ರವರ್ತಿ ಅಂತಾನೆ ಪ್ರಸಿದ್ಧರಾಗಿದ್ರಿಂದ ಕಾಲಾಂತರದಲ್ಲಿ ಅವರ ಒಂದು ಹೆಸರನ್ನ ಬಳಸಲಿಕ್ಕೆ ಅನ್ಯ ನಂತರದ ಮುನಿಗಳಿಗೆ ಒಂದು ರೀತಿಯಾದ ಗೌರವದ ಅನುಭೂತಿ ಆಗ್ತಿತ್ತು. ಹಾಗಾಗಿ ಹಲವಾರು ಮುನಿಗಳ ಹೆಸರು ನೇಮಿಚಂದ್ರ 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 ಅಂತ ನಮಗೆ ಕೇಳಲಿಕ್ಕೆ ಓದ್ಲಿಕ್ಕೆ ಶಾಸನಗಳಲ್ಲೂ ಕೂಡ ಸಿಗುತ್ತೆ. ಅದೇ ಒಂದು ಪರಂಪರೆಯಲ್ಲಿ ನೇಮಿಚಂದ್ರ ಸಿದ್ಧಾಂತಿ ದೇವ ಅನ್ನುವಂತಹ ಒಂದು ಹೆಸರು ಕೂಡ ಸಿಗುತ್ತೆ. ಆದ್ರೆ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿ ಈ ದ್ರವ್ಯ ಸಂಗ್ರಹವನ್ನ ರಚಿಸಿದ್ದಾರೆ ಅನ್ನೋದಕ್ಕೆ ವಾಸ್ತವಿಕವಾಗಿ ಯಾವ ಪುರಾವೆಗಳು ನಮಗೆ ಸಿಗೋದಿಲ್ಲ. ಹಾಗಾಗಿ ಸಿದ್ಧಾಂತ ಚಕ್ರವರ್ತಿ ದ್ರವ್ಯ ಸಂಗ್ರಹವನ್ನ ರಚಿಸಿಲ್ಲ ಅನ್ನೋದು ಸಿದ್ಧ ಇದೆ. ದ್ರವ್ಯ ಸಂಗ್ರಹವನ್ನ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿ ಯಾಕೆ ರಚಿಸಲಿಲ್ಲ ಅಂತ ಹೇಳಿದ್ರೆ, ಅವರ ಕಾಲದಲ್ಲಿ ಅವರ ಜೀವನದ ಆಯಸ್ಸಲ್ಲಿ ಸಿದ್ಧಾಂತ ಗ್ರಂಥಗಳನ್ನ ಬರೆಯೋದೇ ಬಹಳ ದುರ್ಗಮವಾದ ಕೆಲಸ ಆಗಿತ್ತು. ಮತ್ತೆ ಸಿದ್ಧಾಂತ ಚಕ್ರವರ್ತಿ ಬಹಳ ದೊಡ್ಡ ಜ್ಞಾನಿ, ಅದರ ಜೊತೆಗೆ ಏನ್ ಹೇಳ್ತಾರೆ, ಬಹಳ ದೊಡ್ಡ ಪಾಂಡಿತ್ಯವನ್ನ ಹೊಂದಿದ್ದಂತಹ, ಕುಶಲ ಜ್ಞಾನವನ್ನ ಹೊಂದಿದ್ದಂತಹ ಆಚಾರ್ಯರಾಗಿದ್ರು, ಸಾಮಾನ್ಯ ಆಚಾರ್ಯರಾಗಿರ್ಲಿಲ್ಲ. ಹಾಗಾಗಿ ಸಿದ್ಧಾಂತ ಗ್ರಂಥಗಳನ್ನೆಲ್ಲ ಧವಳ, ಈ ಯಾವ ಷಟ್ಖಂಡಾಗಮ ಇದೆ, ಇದನ್ನೆಲ್ಲವನ್ನು ಅವರು ತುಂಬಾ ಚೆನ್ನಾಗಿ ಅರಿತುಕೊಂಡಿದ್ರು. ಹಾಗೆ ಸಿದ್ಧಾಂತ ಗ್ರಂಥಗಳನ್ನ ಚೆನ್ನಾಗಿ ತಿಳಿದು ವ್ಯಾಕರಣ ಇತ್ಯಾದಿಗಳಲ್ಲಿ ಪಾರಂಗತವನ್ನ ಹೊಂದಿದ್ದಂತಹ ನೇಮಿಚಂದ್ರಾಚಾರ್ಯರು ಸಿದ್ಧಾಂತ ಚಕ್ರವರ್ತಿ ಈ ಯಾವ ದ್ರವ್ಯ ಸಂಗ್ರಹ ಇದೆ, ಈ ದ್ರವ್ಯ ಸಂಗ್ರಹವನ್ನ ರಚಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಪ್ರಮುಖವಾಗಿ ಇದು ಮೌಲಿಕ ಗ್ರಂಥವೇ ಅಲ್ಲ, ಆಗುತ್ತಲ್ಲ. ಇದು ಯಾವ ದ್ರವ್ಯ ಸಂಗ್ರಹ ಇದೆ, ಬಹಳಷ್ಟು ಜನ ಅಧ್ಯಯನ ಮಾಡುವಾಗ ಈ ವಿಷಯದ ಕಡೆಗೆ ಅವರ ಗಮನ ಹೋಗೋದಿಲ್ಲ. ಸುಮಾರು ಜನಕ್ಕೆ ಈ ವಿಚಾರವಾಗಿ ತಿಳುವಳಿಕೆ ಕೂಡ ಇರೋದಿಲ್ಲ. ಆದ್ರೆ ಈ ದ್ರವ್ಯ ಸಂಗ್ರಹ ಗ್ರಂಥನ ಪ್ರಾರಂಭದಲ್ಲೇ ಹೇಳಿದ್ದೆ, ಇದು ಮುಖ್ಯವಾಗಿ ಸಂಗ್ರಹ ಗ್ರಂಥ ಇದೆ. ನೇಮಿಚಂದ್ರ ಸಿದ್ಧಾಂತಿ ದೇವ ಕೂಡ ಇದರಲ್ಲಿ ಕೆಲವು ಗಾಹೆಗಳನ್ನ ಬರೆದಿರ್ಬೋದು, ಆಮೇಲೆ ಕೆಲವು ಗಾಹೆಗಳನ್ನ ಪರಂಪರೆಯಿಂದ ಸೇರಿಸಿದ್ದಾರೆ. ಆ ರೀತಿಯಾಗಿ ಬರೆದಿರೋದ್ರಿಂದ ಇದು ಸಂಗ್ರಹ ಗ್ರಂಥ ಇದೆ. ನಾನು ಹೇಳಿರುವ ಚರ್ಚೆ ಮಾಡಿರುವ ವಿಚಾರಗಳು ಎಲ್ಲರಿಗೂ ನೆನಪಿದೆ ಅಂತ ಅನ್ಕೋತಿದ್ದೀನಿ. ನಾನು ದಶಭಕ್ತಿಯ ಉದಾಹರಣೆ ಕೂಡ ಕೊಟ್ಟಿದ್ದೆ. ನಾನು ಯಾವ ರೀತಿ ದಶಭಕ್ತಾದಿ ಸಂಗ್ರಹವೂ ಇದೆ, ಅವೆಲ್ಲ ಸಂಗ್ರಹ ಯಾವ ಒಂದು
ಮುನಿ ಪರಂಪರೆ ಇದೆ. ಆ ಮುನಿ ಪರಂಪರೆಯಲ್ಲಿ ಪ್ರಸಿದ್ಧವಾಗಿ ಇದ್ದಂತಹ ಕೆಲವು ಗಾಯಗಳಿತ್ತು, ಅವುಗಳನ್ನು ಸಂಗ್ರಹ ರೂಪದಲ್ಲಿ ಕೂಡ ಅದರಲ್ಲಿ ಸೇರ್ಪಡೆ ಮಾಡಿರೋದು ನಮಗೆ ಗೊತ್ತಾಗುತ್ತೆ. ಈ ರೀತಿಯಾಗಿರುವಾಗ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿ ಅವರಿಗೆ ಈ ರೀತಿಯಾದಂತಹ ಒಂದು ಕೃತಿಯನ್ನ ರಚಿಸಿರೋದು ಬಹುತೇಕವಾಗಿ ಸಾಧ್ಯ ಇಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆದ್ರೆ ಸಿದ್ಧಾಂತಿ ದೇವ ಅನ್ನುವಂತಹ ಆಚಾರ್ಯರು ಇದನ್ನ ರಚಿಸಿದ್ದಾರೆ ಅನ್ನೋದಕ್ಕೆ ಕೆಲವು ತಳೆಗರಿಗಳ ಪುರಾವೆಗಳು ಕೂಡ ಸಿಗುತ್ತೆ. ಅದರ ಜೊತೆಗೆ ಅವರೇ ರಚಿಸಿದ್ದಾರೆ ಅನ್ನೋದು ನಮಗೆ ವ್ಯಾವಹಾರಿಕ ಕೂಡ ಅನ್ಸುತ್ತೆ. ಯಾಕಂದ್ರೆ ಈ ನೇಮಿಚಂದ್ರ ಸಿದ್ಧಾಂತಿ ದೇವ ಅನ್ಯ ಯಾವ ಗ್ರಂಥಗಳನ್ನು ರಚನೆ ಮಾಡಲಿಲ್ಲ. ಸೊ ಅವರ ಯಾವ ಒಂದು ಏನ್ ಹೇಳ್ತಾರೆ ಜ್ಞಾನದ ಸಾಮರ್ಥ್ಯ ಇತ್ತು, ಆ ಪ್ರಕಾರವಾಗಿ ಅವರು ಈ ಗ್ರಂಥವನ್ನ ಸುಬೋಧಗಮ್ಯವಾಗಿ ಎಲ್ಲಾ ಸಾಮಾನ್ಯ ಜೀವಿಗಳಿಗೂ ತಿಳಿಬೇಕು ಅನ್ನುವಂತಹ ಒಂದು ಅತ್ಯಂತ ಕರುಣಾ ಬುದ್ಧಿಯಿಂದ ಈ ಗ್ರಂಥವನ್ನ ರಚನೆ ಮಾಡ್ತಾರೆ. ಹಾಗಾಗಿ ಇದರ ರಚನಾಕಾರರ ರೂಪದಲ್ಲಿ ನಾವು ನೇಮಿಚಂದ್ರ ಸಿದ್ಧಾಂತಿ ದೇವ ಆಚಾರ್ಯರನ್ನು ಸ್ವೀಕಾರ ಮಾಡಬೇಕು. ಸಿದ್ಧಾಂತ ಚಕ್ರವರ್ತಿಯವರು ಈ ಗ್ರಂಥವನ್ನ ರಚಿಸಿಲ್ಲ ಅನ್ನೋದು ನಾವು ಹೊನ್ನಿಸ್ಕೊಂಡು ಹೋಗೋದ್ರಲ್ಲಿ ಕಟ್ಟಾಯ್ತ್ರೆ. ಲಘು ದ್ರವ್ಯ ಸಂಗ್ರಹ ಮತ್ತು ಬೃಹತ್ ದ್ರವ್ಯ ಸಂಗ್ರಹ. ಲಘು ದ್ರವ್ಯ ಸಂಗ್ರಹ, ಬೃಹತ್ ದ್ರವ್ಯ ಸಂಗ್ರಹ ಎರಡು ಭೇದಗಳು ಯಾವ ರೀತಿಯಾಗಿ ಬಂತು ಅಂತ ನಾವು ಖಡಾಖಂಡಿತವಾಗಿ ಹೇಳಕ್ ಆಗೋದಿಲ್ಲ. ಅದಕ್ಕೆ ನಾನು ಹೇಳಿದ್ನಲ್ಲ, ಇದೊಂದು ಸಂಗ್ರಹ ಕೃತಿ ಇದೆ. ದ್ರವ್ಯ ಸಂಗ್ರಹದ ಬಗ್ಗೆ ನಾವು ಈ ವಿಷಯವನ್ನ ಮನಸ್ಸಿನಲ್ಲಿ ದೃಢವಾಗಿ ಅರಿತುಕೊಂಡ್ರೆ ನಮಗೆ ಈ ವಿಷಯಗಳನ್ನ ತಿಳಿಯೋದು ಅರ್ಥ ಆಗುತ್ತೆ. ಅಂದ್ರೆ ಇದು ಸಂಗ್ರಹ ಕೃತಿ ಅನ್ನೋದನ್ನ ನಾವು ಮರಿಬಾರದು. ಸಂಗ್ರಹ ಕೃತಿ ಇದ್ದ ಮೇಲೆ ಪ್ರಾರಂಭದಲ್ಲಿ ಇದರಲ್ಲಿ 26 ಗಾಹೆಗಳಿತ್ತು, ಅದಕ್ಕೆ ಲಘು ದ್ರವ್ಯ ಸಂಗ್ರಹ ಅಂತ ಕರೆದ್ರು. ಲಘು ದ್ರವ್ಯ ಸಂಗ್ರಹ ಯಾವಾಗ ಹೆಸರು ಬರುತ್ತೆ? ಯಾವಾಗ ಬೃಹತ್ ದ್ರವ್ಯ ಸಂಗ್ರಹ ರಚನೆ ಆಗುತ್ತೆ. ಬೃಹತ್ ದ್ರವ್ಯ ಸಂಗ್ರಹ ಇಲ್ಲದೆ ಹೋದ್ರೆ ಲಘು ದ್ರವ್ಯ ಸಂಗ್ರಹ ಇಲ್ಲಿಂದ ಬರುತ್ತೆ. ಇದರ ಅರ್ಥ ಏನು? ಮೊದಲು 26 ಗಾಹೆಗಳ ಒಂದು ಕೃತಿ ಇತ್ತು, ಆ ನಂತರದಲ್ಲಿ ಅದರಲ್ಲಿ ಮತ್ತು ಕೆಲವು ಗಾಹೆಗಳನ್ನ ಸೇರಿಸಿದ್ರು. ಮತ್ತು ಕೆಲವು ಗಾಹೆಗಳನ್ನ ಯಾರು ಸೇರಿಸಿದ್ರು? ಸ್ವತಃ ನೇಮಿಚಂದ್ರ ಸಿದ್ಧಾಂತಿ ದೇವರೇ ಸೇರಿಸಿದ್ರು, ಅಥವಾ ಅವರ ಅನಂತರದಲ್ಲಿ ಅವರ ಯಾವುದಾದ್ರೂ ಶಿಷ್ಯರು ಆ ಗಾಹೆಗಳನ್ನ ಸೇರಿಸಿದ್ರು? ಇದರ ಬಗ್ಗೆ ನಮಗೆ ಯಾವುದೇ ರೀತಿಯಾದ ಪುರಾವೆಗಳು ಸಿಗೋದಿಲ್ಲ. ಇದರಲ್ಲಿ ಸಮಸ್ಯೆ ಏನಾಗುತ್ತೆ? ತಾಳೆಗರಿಗಳಿದೆ. ಸೊ ತಾಳೆಗರಿಗಳನ್ನ ನೋಡಿದ ತಕ್ಷಣ ನಮಗೆಲ್ಲ ಏನನ್ಸುತ್ತೆ? ಸುಮಾರು ಜನ ಶ್ರಾವಕರಿಗೆಲ್ಲ ಏನನ್ಸುತ್ತೆ? ತಾಳೆಗರಿಯನ್ನ ನೋಡಿದ ತಕ್ಷಣ ಇದು ಆಚಾರ್ಯರು ಬರ್ದಿದ್ದಾರೆ ಅಂತ. ಆದ್ರೆ ವಾಸ್ತವಿಕವಾಗಿ ಅದು ಪೂರ್ಣ ಸತ್ಯ ಇಲ್ಲ. ಯಾಕಂದ್ರೆ ನಾವು ಯಾವ ರೀತಿ ಈಗ ಕಾಪಿಗಳು ಕ್ರಿಯೇಟ್ ಮಾಡ್ತೀವಿ, ಏನ ಒಂದು ಬುಕ್ ಇದೆ, ಅದರದ್ದು ಕಾಪಿಗಳನ್ನ ಎಷ್ಟಾದ್ರೂ ಕ್ರಿಯೇಟ್ ಮಾಡ್ಬೋದು. ಇನ್ಯೂಮರಸ್ ಕಾಪೀಸ್ ಕ್ಯಾನ್ ಬಿ ಕ್ರಿಯೇಟೆಡ್. ಅದೇ ರೀತಿಯಾಗಿ ಒಂದು ಮೂಲ ಕೃತಿ ಆಚಾರ್ಯರು ರಚನೆ ಮಾಡಿರ್ತಾರೆ, ಆದ್ರೆ ಮೂಲ ಕೃತಿ ಸಿಗೋದು ಬಹಳನೇ ಕಷ್ಟ ಇದೆ. ಮೂಲ ಕೃತಿಯನ್ನ ಗುರುತಿಸೋದು ಕೂಡ ಕಷ್ಟ ಇದೆ. ಮೂಲ ಕೃತಿ ನಂತರ ಯಾವಾಗದು ಶ್ರಾವಕರಿಗೆ ಸಿಗುತ್ತೆ, ಆ ನಂತರ ಯಾವ್ಯಾವ ಶ್ರಾವಕರಿಗೆ ಬೇಕಾಗಿದೆ, ಯಾರ ಹತ್ರ ಸ್ವಲ್ಪ ಹಣ ಸಂಪತ್ತಿ ಇದೆ, ಅವರು ಅದನ್ನ ಪ್ರತಿಲಿಪಿಗಳನ್ನ ಮಾಡ್ತಾ ಇರ್ತಾರೆ. ಯಾವ್ದಾದ್ರು ಶ್ರೇಷ್ಠಿಗೆ ಏನಾದ್ರೂ ಬಹಳ ಧರ್ಮದ ಒಂದು ಅಭಿಲಾಷೆ ಬಂದಾಗ ಆ ಶ್ರೇಷ್ಠಿ
ಹಲವಾರು ಪ್ರತಿಲಿಪಿಗಳನ್ನ ಮಾಡಿಸಿ ಅದನ್ನ ಶ್ರಾವಕರಿಗೆ ಕೊಡ್ತಾನೆ. ಇನ್ನು ಅತ್ತಿಮಬ್ಬೆ ಅನೇಕ ಗ್ರಂಥಗಳ ಪ್ರತಿಲಿಪಿಗಳನ್ನ ಮಾಡಿದ್ಲು ಅಂತ ನಾವು ಕೇಳಿದ್ದೇವೆ. ಹಾಗೆ ಪ್ರತಿಲಿಪಿಗಳು ಆಗ್ತಾನೆ ಹೋಗುತ್ತೆ. ಪ್ರತಿಲಿಪಿಗಳು ಆಗುವಾಗ ಮೂಲ ಕೃತಿ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಪ್ರತಿಲಿಪಿ ಮಾಡೋದು ಸಹಜ. ಆದ್ರೆ ಅದೇ ರೀತಿಯಾಗಿ ಮಾಡಿರ್ತಾನೆ ಅನ್ನೋದಕ್ಕೆ ನಮ್ಮ ಹತ್ರ ಯಾವುದೇ ರೀತಿಯಾದ ಪುರಾವೆಗಳಿರೋದಿಲ್ಲ. ಯಾವ ವ್ಯಕ್ತಿ ಪ್ರತಿಲಿಪಿಗಳನ್ನ ಮಾಡ್ತಾ ಇದ್ದಾನೆ ಆ ವ್ಯಕ್ತಿ ಅವನ ಕಡೆಯಿಂದ ಮಧ್ಯದಲ್ಲೋ ಕೊನೆಯಲ್ಲೋ ಎಲ್ಲೋ ಒಂದು ಪದ್ಯವನ್ನ ಸೇರಿಸಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಅರ್ಥ ಆಯ್ತಲ್ಲ? ಅಥವಾ ಅನಂತರದಲ್ಲಿ ದ್ರವ್ಯ ಸಂಗ್ರಹದಲ್ಲಿ ಅನಂತರ ಯಾವುದಾದ್ರೂ ಒಬ್ಬ ವ್ಯಕ್ತಿ ಅಥವಾ ಯಾವುದೇ ಮುನಿಗಳು ಅದರಲ್ಲಿ ಇನ್ನೂ ಕೆಲವು ಗಾಯಗಳನ್ನ ಸೇರಿಸ್ಬೋದು ಅಂತ ಅನ್ನಿಸ್ದಾಗ ಇನ್ನೂ ಕೆಲವು ಗಾಯಗಳನ್ನ ಸೇರಿಸಿರ್ಬೋದು. ಸೇರಿಸಿದಾಗ ಅದು ಮತ್ತಷ್ಟು ಒಂದು ಏನ್ ಹೇಳ್ತಾರೆ ಪ್ರೌಢ ಕೃತಿ ಆಗುತ್ತೆ. ಪ್ರೌಢ ಕೃತಿ ಆದಾಗ ಅದಕ್ಕೆ ಬೃಹದ್ ದ್ರವ್ಯ ಸಂಗ್ರಹ ಅನ್ನುವಂತ ಹೆಸರು ಕೂಡ ಕೊಟ್ಟಿರ್ಬೋದು. ಯಾವ ರೀತಿಯಾಗಿ ಇತಿಹಾಸದಲ್ಲಿ ಬದಲಾವಣೆಗಳಾಯ್ತು ಅನ್ನೋದನ್ನ ನಾವು ಹೇಳಕ್ಕಾಗೋದಿಲ್ಲ. ಆದ್ರೆ 26 ಗಾಯಗಳಿಗೆ ನಾವು ಲಘು ದ್ರವ್ಯ ಸಂಗ್ರಹ ಅಂತೇವೆ. ಇನ್ನು ಉಳಿದಿದ್ದೇನು 54-58 ಗಾಯಗಳಿದೆ. ಬ್ರೇಕ್ ಆಯ್ತು, ವಾಯ್ಸ್ ಬ್ರೇಕ್ ಆಯ್ತು. ಹಲೋ, ವಿಷಯ ಇದೆ. ಆಗಮಗಳಿಗೆ ಏನು ವಿಷಯ ಇದೆ ಆ ಆಗಮಗಳ ವಿಷಯ ವಿಶೇಷವಾಗಿ ಈ ಒಂದು ಏನ್ ಹೇಳ್ತಾರೆ ಸಿದ್ಧಾಂತ ಇದೆ. ಆ ಸಿದ್ಧಾಂತಗಳ ಸ್ವರೂಪಕ್ಕೆ ಅನುಸಾರವಾಗಿ ಬರೆದಿರುವಂತಹ ಶಬ್ದಗಳಿದೆ. ಅದಕ್ಕೆ ನಾವು ಏನಂತ ಕರಿತೀವಿ, ಆಗಮಗಳು ಅಂತ ಕರಿತೀವಿ. ಅರ್ಹಂತ ಪರಮೇಷ್ಠಿಯ ಉಪದೇಶ ಅಥವಾ ಅರ್ಹಂತ ಪರಮೇಷ್ಠಿಯ ಉಪದೇಶವನ್ನ ಶಬ್ದರೂಪವಾಗಿ ನಿರ್ಮಿಸಿರುವಂತಹ ಗ್ರಂಥಗಳು ಎರಡಕ್ಕೂ ಕೂಡ ನಾವು ಆಗಮಗಳು ಅಂತ ಕರೀತೇವೆ. ಮುಖ್ಯವಾಗಿ ಇಲ್ಲಿ ಭಾವನೆಯ ಮಹತ್ವ ಇದೆ, ಇಲ್ಲಿ ಶಬ್ದಗಳ ಮಹತ್ವ ಇಲ್ಲ. ಭಾವನಾತ್ಮಕವಾಗಿ ಯಾವ ರಚನೆ ಆಗಿದೆ ಆ ಒಂದು ದೃಷ್ಟಿಯಿಂದ ಇದನ್ನ ನಾವು ನೋಡ್ಬೇಕಾಗುತ್ತೆ. ಶಬ್ದಾತ್ಮಕ ದೃಷ್ಟಿಯಿಂದ ನಾವು ನೋಡೋದಲ್ಲ. ಶಬ್ದಾತ್ಮಕ ದೃಷ್ಟಿಯಿಂದ ಅನೇಕ ರೀತಿಯಾಗಿ ಕೊರತೆ ಇದೆ. ಯಾಕಂದ್ರೆ ಎಷ್ಟು ಗ್ರಂಥ ಸಿಗಬೇಕಿತ್ತು ಅಷ್ಟು ಸಾಹಿತ್ಯ ವರ್ತಮಾನದಲ್ಲಿ ಲಭ್ಯ ಇಲ್ಲ. ಆ ದೃಷ್ಟಿಯಿಂದ ನೋಡಿದ್ರೆ ಅದು ನಮಗೆ ತುಂಬಾ ಕಡಿಮೆ ಇದೆ. ಆದ್ರೂ ಶಬ್ದಾರ್ಥ, ನಯಾರ್ಥ, ಮತಾರ್ಥ, ಆಗಮಾರ್ಥ ಇತ್ಯಾದಿಗಳ ಅಪೇಕ್ಷೆಯಿಂದ ಆಗಮದ ಅರ್ಥಗಳನ್ನ ನಾವು ಮಾಡಿಕೊಂಡು ಅದನ್ನ ತಿಳ್ಕೋಬಹುದು. ಹಾಗಾಗಿ ಆಗಮ ಅಂತ ಹೇಳಿದ್ರೆ ತೀರ್ಥಂಕರರ ಉಪದೇಶ ಅಥವಾ ಗ್ರಂಥಗಳು, ಗ್ರಂಥ ರೂಪವಾಗಿ ಸಿಗುವಂತಹ ಉಪದೇಶ
ಅದಕ್ಕೆ ನಾವು ಆಗಮ ಅಂತ ಕರಿತೇವೆ. ಅಧ್ಯಾತ್ಮ ಅಂದ್ರೆ ಏನು? ಅಧ್ಯಾತ್ಮ ಅಂದ್ರೆ ನನ್ನ ಶುದ್ಧಾತ್ಮನಲ್ಲಿ, ಅಧಿ ಆತ್ಮ, ಅಧಿ ಅಂದ್ರೆ ತಿಳಿಯೋದು, ಆತ್ಮ, ಆತ್ಮನನ್ನ ತಿಳಿಯೋದಕ್ಕೆ ಅಧ್ಯಾತ್ಮ ಅಂತ ಕರೀತಾರೆ. ನನ್ನ ಶುದ್ಧಾತ್ಮನಲ್ಲಿ ನಾನು ಲೀನ ಆಗಿರೋದಕ್ಕೆ ಅಧ್ಯಾತ್ಮ ಅಂತ ಕರೀತಾರೆ. ಏನ ಅಧ್ಯಾತ್ಮ ವಾಸ್ತವಿಕವಾಗಿ ಶುದ್ಧಾತ್ಮನಲ್ಲಿ ತಲ್ಲೀನನಾಗೋದಕ್ಕೆ ಅಧ್ಯಾತ್ಮ ಅಂತ ಕರೀತಾರೆ. ಮತ್ತೆ ಈ ರೀತಿಯಾಗಿ ತಲ್ಲೀನ ಆಗುವಂತಹ ಉಪದೇಶ, ಅಭೇದ ರತ್ನತ್ರಯ ರೂಪ ಉಪದೇಶ ಯಾವ ಗ್ರಂಥಗಳಲ್ಲಿ ಇರುತ್ತೆ ಅಂತಹ ಗ್ರಂಥಗಳಿಗೆ ಅಧ್ಯಾತ್ಮ ಶಾಸ್ತ್ರಗಳು ಅಂತ ಕರೀತಾರೆ. ಅಧ್ಯಾತ್ಮ ಶಾಸ್ತ್ರಗಳು ಅಂದ್ರೆ ಎಲ್ಲಿ ಅಭೇದ ರತ್ನತ್ರಯದ ಸ್ವರೂಪದ ವರ್ಣನೆ ಇದೆ, ಎಲ್ಲಿ ಶುದ್ಧಾತ್ಮನ ವರ್ಣನೆ ಇದೆ, ಎಲ್ಲಿ ದ್ರವ್ಯಕರ್ಮ, ನೋಕರ್ಮ, ಭಾವಕರ್ಮ ಎಲ್ಲಗಳಿಂದನೂ ರಹಿತವಾದಂತಹ ಯಾವ ಒಂದು ಶುದ್ಧ ಚಿನ್ಮಾತ್ರ ಆತ್ಮನ ಸ್ವರೂಪ ಇದೆ, ಅದರ ವರ್ಣನೆ ಇದೆ, ಅದಕ್ಕೆ ನಾವು ಅಧ್ಯಾತ್ಮ ಶಾಸ್ತ್ರಗಳು ಅಂತ ಕರೀತೇವೆ. ಅಧ್ಯಾತ್ಮ ವಾಸ್ತವಿಕವಾಗಿ ಆತ್ಮನಲ್ಲಿ ಲೀನ ಆಗೋದಕ್ಕೆ ಅಧ್ಯಾತ್ಮ ಅಂತ ಕರೀತಾರೆ. ಆಗಮ, ಆಗಮ ಅಂದ್ರೆ ನದಿ ಕಾಲದಿಂದ, ನದಿ ಕಾಲದಿಂದ ತೀರ್ಥಂಕರರ ಯಾವ ಮೂಲ ಸಿದ್ಧಾಂತಗಳ ಉಪದೇಶ ಇದೆ ಅದಕ್ಕೆ ಆಗಮ ಅಂತ ಕರೀತೇವೆ. ಅನಾದಿ ಕಾಲದಿಂದ ಹೆಂಗ್ ಬಂತು? ಯಾಕಂದ್ರೆ ಇಲ್ಲಿ ಶಬ್ದಗಳ ಮುಖ್ಯತೆ ಇಲ್ಲ, ಭಾವಗಳ ಮುಖ್ಯತೆ ಇದೆ. ಇವಾಗ ಶಬ್ದಗಳು ಬೇರೆ ಇರ್ಬೋದು, ಮುಂದಿನ ಚತುರ್ಥ ಕಾಲದಲ್ಲಿ ಗ್ರಂಥಗಳ ರಚನೆ ಆದ್ರೆ ಅವಾಗ ಶಬ್ದಗಳು ಬೇರೆ ಇರ್ಬೋದು. ಶಬ್ದಗಳ ದೃಷ್ಟಿಯಿಂದ ನೋಡಿದ್ರೆ ಅನಾದಿ ಸಿದ್ಧ ಆಗೋದಿಲ್ಲ, ಅದು ಆಗಮ ಆಗೋದಿಲ್ಲ. ಆಗಮ ಭಾವಗಳ ಅಪೇಕ್ಷೆಯಿಂದ ಯಾವ ಭಾವಗಳಿದೆ ಅದು ಸೇಮ್ ಟು ಸೇಮ್ ಇದೆ, ಭಾವಗಳು ಅದೇ ಇದೆ. ಅದೇ ರೀತಿಯಾದ ಭಾವಗಳಿರೋದ್ರಿಂದ ಅನಾದಿ ಕಾಲದಿಂದ ಯಾವ ಮೂಲ ಸಿದ್ಧಾಂತಗಳ ಉಪದೇಶ ಇದೆ ಅದಕ್ಕೆ ಆಗಮ ಅಂತ ಕರೀತಾರೆ. ಮತ್ತು ಎಲ್ಲಾ ವಿಷಯಗಳನ್ನ ಬಿಟ್ಟು ಕೇವಲ ಒಂದು ಶುದ್ಧ ಚಿನ್ಮಾತ್ರ ಜ್ಯೋತಿಯಲ್ಲಿ ತಲ್ಲೀನನಾಗುವಂತಹ ಪರಿಸ್ಥಿತಿ, ಎಲ್ಲಾ ರೀತಿಯಾದ ವಿಚಾರ ಚಿಂತನೆಗಳನ್ನ ಬಿಟ್ಟು ನಿರ್ವಿಕಲ್ಪ ಆಗುವಂತಹ ಯಾವ ಸ್ಥಿತಿ ಇದೆ ಅದು ಅಧ್ಯಾತ್ಮ ಇದೆ. ಇಂತಹ ವರ್ಣನೆ ಯಾವ ಗ್ರಂಥಗಳಲ್ಲಿ ಇರುತ್ತೆ ಅದಕ್ಕೆ ನಾವು ಅಧ್ಯಾತ್ಮ ಗ್ರಂಥಗಳು ಅಂತ ಕರಿತೇವೆ. ಹಾಗಾಗಿ ಸಾಮಾನ್ಯವಾಗಿ ಇಷ್ಟು ವ್ಯತ್ಯಾಸಗಳನ್ನು ನಾವು ಅದರಲ್ಲಿ ನೋಡ್ಬೋದು. ಮುಂದೆ ಗುಮ್ಮಟ ಸಾರ ದ್ರವ್ಯಾನುಯೋಗದಲ್ಲಿ ಬರುತ್ತದೆಯೋ ಕರ್ಣಾನುಯೋಗದಲ್ಲಿ ಬರುತ್ತದೆಯೋ? ಅದರಲ್ಲಿ ಏನು ಸಂದೇಹ ಇಲ್ಲ, ಗುಮ್ಮಟ ಸಾರ ಕರ್ಣಾನುಯೋಗದ ಗ್ರಂಥ ಇದೆ. ಅದರಲ್ಲಿ ಏನು, ಯಾಕಂದ್ರೆ ಅದರಲ್ಲಿ ಜೀವ ಸಮಾಸ, ಮಾರ್ಗಣ ಸ್ಥಾನ, ಜೀವಸ್ಥಾನ, ಎಲ್ಲ ಕರ್ಮ ಇತ್ಯಾದಿಗಳ ಚರ್ಚೆ ಇರೋದ್ರಿಂದ ಅದು ಕರ್ಣಾನುಯೋಗದ ಕೃತಿ ಇದೆ. ಮುಂದಿನ ಪ್ರಶ್ನೆ, ಜೀವದ್ರವ್ಯದ ಲಕ್ಷಣ ಜ್ಞಾನ, ದರ್ಶನ, ಚಾರಿತ್ರ, ಈ ಲಕ್ಷಣವನ್ನು ಪಾರಿಣಾಮಿಕ ಭಾವ ಅಂತಾನೂ ಅಂದಿದ್ದಾರೆ. ಇದರಲ್ಲಿ ವ್ಯತ್ಯಾಸ ಏನು? ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಯಾವ ಪಾರಿಣಾಮಿಕ ಭಾವ ಅದರಲ್ಲಿ ಸ್ವಲ್ಪ ನಾವು ವ್ಯತ್ಯಾಸ ಇದೆ, ಆದರೆ ಬಹಳ ಸೂಕ್ಷ್ಮವಾಗಿ ಅದನ್ನ ಗಮನಿಸಬೇಕಾಗುತ್ತೆ. ಯಾವ ಜೀವದ್ರವ್ಯದ ಜ್ಞಾನ ದರ್ಶನ ಇದೆ, ಈ ಜ್ಞಾನ ದರ್ಶನ ವರ್ತಮಾನದಲ್ಲಿ ಆಂಶಿಕವಾಗಿ ಪ್ರಗಟ ಇದೆ. ಈಗ ನಾವು ಚರ್ಚೆ ಮಾಡ್ತಿದ್ವಲ್ಲ, ಆಂಶಿಕವಾಗಿ ಜ್ಞಾನ ದರ್ಶನ ಶಕ್ತಿ ಪ್ರಗಟ ಇದೆ, ಅನುಭವಕ್ಕೆ ಬರ್ತಾ ಇದೆ, ಸಂವೇದನೆಗೆ ಬರ್ತಾ ಇದೆ. ಅದು ಜ್ಞಾನ ದರ್ಶನ ಶಕ್ತಿ ಸ್ವಾಭಾವಿಕ ಶಕ್ತಿ ಇದೆ, ಅನಾದಿ ಕಾಲದಿಂದ ಜೀವದಲ್ಲಿ ಇರುವಂತಹ ಶಕ್ತಿ ಇದೆ. ಪರಂಪಾರಿಣಾಮಿಕ ಭಾವ ಕೂಡ ಅದೇ ಇದೆ. ಆದ್ರೆ ಪರಂಪಾರಿಣಾಮಿಕ ಭಾವದಲ್ಲಿ ಕೇವಲ ಜ್ಞಾನ ದರ್ಶನ ಅಲ್ಲ, ಪಾರಿಣಾಮಿಕ ಭಾವದಲ್ಲಿ ಜೀವಿಯ ಅಥವಾ ಜೀವದ್ರವ್ಯದ ಯಾವ ಕ್ಷಾಯಿಕ ಸ್ವರೂಪ ಇದೆ, ಜೀವದ್ರವ್ಯದ ಯಾವ ಅನಾದಿ ಅನಂತ ಅಕ್ಷುಣ್ಣ ಸ್ವರೂಪ ಇದೆ, ಆ ಅನಾದಿ ಅನಂತ ಶಾಶ್ವತ ಸಂಪೂರ್ಣ ಸ್ವರೂಪವನ್ನ ಸೇರಿಸಿ ಪರಂಪಾರಿಣಾಮಿಕ ಭಾವ ಅಂತ ಕರೀತಾರೆ. ಪಾರಿಣಾಮಿಕ ಭಾವ ಅಂದಾಗ ಅದರಲ್ಲಿ ಅನಂತ ಗುಣಾತ್ಮಕ ಯಾವ ದ್ರವ್ಯ ಇದೆ ಆ ದ್ರವ್ಯದ ಚರ್ಚೆ ನಡೀತಾ ಇದೆ.
ಆದ್ರೆ ಜೀವ ಜ್ಞಾನ ದರ್ಶನ ಅಂದಾಗ ಜೀವ ದ್ರವ್ಯದ ಎರಡು ಗುಣಗಳ ಚರ್ಚೆ ನಡೀತಾ ಇದೆ. ಪರಂಪಾರಿಣಾಮಿಕ ಭಾವ ಅಂದಾಗ ಸಂಪೂರ್ಣ ದ್ರವ್ಯ. ಯಾಕಂದ್ರೆ ಜ್ಞಾನ ದರ್ಶನ ಮಾತ್ರ ಅಲ್ಲ, ಅನಾದಿ ಕಾಲದಿಂದ ಜೀವ ದ್ರವ್ಯದಲ್ಲಿ ಅನಂತ ಗುಣಗಳಿದೆ. ಯಾವ ಗುಣ ಕೂಡ ನಾಶ ಆಗಿಲ್ಲ. ಅನಾದಿ ಕಾಲದಿಂದ ಅನಂತ ಗುಣಗಳು ಇದೆ. ಆ ಯಾವ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಜೀವ ದ್ರವ್ಯದ ಯಾವ ಸ್ಥಿತಿ ಇದೆ, ಯಾವ ಸತ್ತ ಇದೆ, ಯಾವ ಅಸ್ತಿತ್ವ ಇದೆ, ಎಂದೂ ಮರಣ ಹೊಂದಂತಹ, ಎಂದೂ ನಾಶವಾಗದಂತಹ, ಎಂದೂ ಯಾವುದೇ ರೀತಿಯಾದ ಬದಲಾವಣೆಗಳಾಗದೇ ಇರುವಂತಹ ಯಾವ ನಿಶ್ಚಿತ ಶಾಶ್ವತ ತ್ರೈಕಾಲಿಕ ದ್ರವ್ಯದ ಸ್ವರೂಪ ಇದೆ, ಅದು ಪಾರಿಣಾಮಿಕ ಭಾವ ಇದೆ. ಪಾರಿಣಾಮಿಕ ಭಾವ ಅಂದ್ರೆ ತ್ರೈಕಾಲಿಕ ಭಾವ. ಪಾರಿಣಾಮಿಕ ಭಾವ ಅಂದ್ರೆ ನೋಡಿ, ಇಲ್ಲಿ ಜ್ಞಾನ ಇದೆ, ವರ್ತಮಾನದಲ್ಲಿ ಜ್ಞಾನ ಕ್ಷಯೋಕ್ಷಮ ಜ್ಞಾನ ಇದೆ, ಭವಿಷ್ಯದಲ್ಲಿ ಅದು ಕೇವಲ ಜ್ಞಾನ ಆಗಬಹುದಿದೆ. ಏನಾಯ್ತು, ಇಲ್ಲಿ ಪರ್ಯಾಯದಲ್ಲಿ ಬದಲಾವಣೆ ಆಯಿತು. ನಾವು ಈ ಅನಾದಿ ಅನಂತ ಯಾವ ಸ್ವರೂಪ ಇದೆ, ಪಾರಿಣಾಮಿಕ ಭಾವದಿಂದ ಯಾವ ಜೀವವನ್ನ ನೋಡಿದ್ರು ಕೂಡ ಎಲ್ಲಾ ಜೀವ ಕೂಡ ಸಮಾನವಾಗಿ ಕಾಣಿಸುತ್ತೆ. ಏನ್ ಹೇಳ್ತಾರೆ, ಪಾರಿಣಾಮಿಕ ಭಾವದ ದೃಷ್ಟಿಯಿಂದ, ಪಾರಿಣಾಮಿಕ ಭಾವದ ದೃಷ್ಟಿಕೋನದಿಂದ ಪ್ರಪಂಚದ ಯಾವ ಜೀವಿಯನ್ನ ನೋಡಿದ್ರು, ಏಕೇಂದ್ರಿಯದಿಂದ ಸಿದ್ಧ ಪರಮೇಷ್ಠಿವರೆಗೆ ಯಾವುದೇ ಜೀವವನ್ನ ನೋಡಿದ್ರು ಆ ಜೀವ ಹೆಂಗ್ ಕಾಣಿಸ್ತಾನೆ ಅಂದ್ರೆ ಸಮಾನ. ಸಿದ್ಧ ಪರಮೇಷ್ಠಿ ಏಕೇಂದ್ರಿಯ ಜೀವ ಇಬ್ಬರನ್ನು ನೋಡಿದ್ರೆ ಪರಿಣಾಮಿಕ ದೃಷ್ಟಿಯಿಂದ ಎರಡೂ ಜೀವಿಗಳು ಸಮವಾಗಿ ಕಾಣಿಸ್ತವೆ. ಇದು ವಿಶೇಷತೆ ಇದೆ ಪಾರಿಣಾಮಿಕ ಭಾವ. ಅಂದ್ರೆ ಈ ಕಡೆ ಸಿದ್ಧ ಪರಮೇಷ್ಠಿ, ಆ ಕಡೆ ಏಕೇಂದ್ರಿಯ ಜೀವ ಕೂತಿದೆ ಅಂದ್ರೆ ಇಬ್ಬರನ್ನು ನೋಡಿದ್ರೆ ನಮ್ಗೇನ್ ಕಾಣಿಸುತ್ತೆ, ಪಾರಿಣಾಮಿಕ ಭಾವದಿಂದ ನೋಡಿದ್ರೆ ನಮಗೇನೂ ವ್ಯತ್ಯಾಸ ಕಾಣಿಸೋದಿಲ್ಲ, ಎಳ್ಳು ಕಾಳಷ್ಟು ವ್ಯತ್ಯಾಸ ಕಾಣಿಸೋದಿಲ್ಲ. ಎರಡೂ ಒಂದೇ ಇದೆ, ಪಾರಿಣಾಮಿಕ ಭಾವನೂ ಒಂದೇ ಇದೆ, ಮತ್ತೆ ಈ ಸಿದ್ಧ ಪರಮೇಷ್ಠಿಯ ಜೀವನ ಒಂದೇ ಇದೆ, ಏಕೇಂದ್ರಿಯ ಜೀವನ ಒಂದೇ ಇದೆ. ಜೋ ನಿಗೋದ್ ಮೇ ಸೋಹಿ ಮುಜ್ಮೆ ಸೋಹಿ ಮೋಕ್ಷ ಮಂಜಾರ್. ನಿಗೋಧದ ಜೀವಿಯಲ್ಲಿ ಏನಿದೆ ಅದೇ ನನ್ನಲ್ಲಿದೆ, ನನ್ನಲ್ಲಿ ಏನಿದೆ ಅದೇ ಮುಕ್ತ ಜೀವಿಯಲ್ಲಿದೆ. ನನ್ನಲ್ಲಿ ಮುಕ್ತ ಜೀವಿಯಲ್ಲಿ ಏಕೇಂದ್ರಿಯದಲ್ಲಿ ಏನೂ ವ್ಯತ್ಯಾಸ ಕಾಣಿಸೋದಿಲ್ಲ. ಯಾವಾಗ ನಾನು ಪಾರಿಣಾಮಿಕ ದೃಷ್ಟಿಯಿಂದ ನೋಡ್ತೇನೆ. ಆದ್ರೆ ಜ್ಞಾನ ದರ್ಶನವನ್ನ ಮಾತ್ರ ತೆಗೆದು ನೋಡಿದಾಗ ಕೆಲವು ವಿಶೇಷತೆಗಳು ಕಾಣಿಸುತ್ತೆ, ಆ ಗುಣದ ವಿಶೇಷತೆ ಕಾಣಿಸುತ್ತೆ, ಅದರ ಪರ್ಯಾಯಗಳು ಕಾಣಿಸುತ್ತೆ ಏನ. ಹಾಗಾಗಿ ಜ್ಞಾನ ದರ್ಶನ ಅನ್ನೋದು ಜೀವ ದ್ರವ್ಯದ ಎರಡು ಗುಣಗಳ ಚರ್ಚೆ ಇದೆ. ಪಾರಿಣಾಮಿಕ ಭಾವ ಅನ್ನೋದು ಸಂಪೂರ್ಣ ದ್ರವ್ಯದ ಚರ್ಚೆ ಇದೆ. ಶಾಶ್ವತ ಆ ಪಾರಿಣಾಮಿಕ ಭಾವ ಸಂಸಾರ ಅವಸ್ಥೆ ಮತ್ತು ಮುಕ್ತ ಅವಸ್ಥೆ ಎರಡೂ ಅವಸ್ಥೆಯಿಂದ ಪರೆ ಇದೆ. ಪಾರಿಣಾಮಿಕ ಭಾವ ಸಂಸಾರ ಅವಸ್ಥೆಯಲ್ಲೂ ಇದೆ, ಮುಕ್ತ ಅವಸ್ಥೆಯಲ್ಲೂ ಇದೆ. ಪಾರಿಣಾಮಿಕ ಭಾವ ಈ ಎರಡೂ ಅವಸ್ಥೆಗಳಿಂದ ಭಿನ್ನ ಇದೆ. ಯಾಕಂದ್ರೆ ಆ ಪಾರಿಣಾಮಿಕ ಯಾವ ಸ್ವಭಾವ ಇದೆಯಲ್ಲ ಅದು ಯಾವತ್ತೂ ಬದಲಾಗೋದಿಲ್ಲ. ಸಂಸಾರದಲ್ಲೂ ಇದೆ, ಮುಕ್ತಾವಸ್ಥೆಯಲ್ಲೂ ಇರೋದಿದೆ. ಆ ಯಾವ ತ್ರೈಕಾಲಿಕ ಸ್ವರೂಪ ಇದೆ, ಸ್ವಭಾವ ಇದೆ, ಆ ಸ್ವಭಾವದ ಹೆಸರು ಪಾರಿಣಾಮಿಕ ಭಾವ ಇದೆ. ಹಾಗಾಗಿ ಇಲ್ಲಿ ಪಾರಿಣಾಮಿಕ ಭಾವದ ಸ್ವಲ್ಪ ವ್ಯತ್ಯಾಸ ಎರಡರಲ್ಲೂ ಇದೆ. ಆ ದೃಷ್ಟಿಯಿಂದ ಅದನ್ನ ನಾವು ತಿಳಿಬೇಕು. ಕೊನೆಯ ಪ್ರಶ್ನೆ ಇತ್ತಿದು. ಎಲ್ಲ ಪ್ರಶ್ನೆಗಳು ಮುಗಿದಿದೆ. ಇನ್ನು ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು, ಇಲ್ಲಾಂದ್ರೆ ಚರ್ಚೆಯನ್ನ ಇಲ್ಲಿಗೆ ವಿರಾಮ ಮಾಡ್ಬೋದು. ಶಾಸ್ತ್ರಿಗಳೇ, ನನ್ನ ಪ್ರಶ್ನೆಗೆ ಕೆಲವು ಫೋಟೋಗಳನ್ನ ಹಾಕಿದ್ದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅವ್ರದ್ದು ತಿಳುವಳಿಕೆ ಅಷ್ಟು ಕಡಿಮೆ ಇತ್ತು ಅಂತಲೋ ಹೇಗೆ ವ್ಯಾಖ್ಯಾನ ಕೊಡ್ಬೋದು ಆ ಫೋಟೋಗಳಿಗೆ ಸಂಬಂಧಪಟ್ಟಂಗೆ? ಈವನ್
ಗೊಮ್ಮಟಸಾರ ಕರ್ಣಾನುಯೋಗ ಅಂತ ಬೈಫರ್ಕೇಟ್ ಮಾಡಿಲ್ಲ, ಅದ್ರ ದ್ರವ್ಯಾನುಯೋಗ ಅಂತ ಬೈಫರ್ಕೇಟ್ ಮಾಡಿರೋ ಫೋಟೋ ಹಾಕಿದ್ದೀನಿ ನೋಡಿ. ಆ ಫೋಟೋಗಳು ನೋಡಿದ್ದೀರಾ? ಹಲೋ ಹಲೋ, ಕೇಳಿಸ್ತಾ ಇಲ್ವಾ? ಹಲೋ ಹಲೋ, ಏನ್ ಯಾರು ಕೇಳಿಸ್ತಾ ಇಲ್ವಾ? ಹಲೋ, ನನಗೆ ಕೇಳಿಸ್ತಾ ಇದೆ, ನೀವು ಕೇಳಿ ನಾನೇನು ಹೇಳ್ತಾ ಇದ್ದೀನಿ ಅಂತ. ವೈಯಕ್ತಿಕವಾಗಿ ನಾನು ಏನ್ ಹೇಳಕ್, ವಾಯ್ಸ್ ಕಟ್ ಆಗುತ್ತೆ. ಇದ್ರದ್ದು ರೆಕಾರ್ಡಿಂಗ್ ಮಾಡ್ಕೊಂಡಿದ್ರೆ ಅಪ್ಲೋಡ್ ಮಾಡ್ಬಿಡಿ ಶಾಸ್ತ್ರಿಗಳೇ, ಯೂಟ್ಯೂಬ್ ಅಲ್ಲಿ ಕೇಳ್ಕೊಳ್ಬೋದು. ಮುಗಿಸ್ಬೋದು. ಜಿನ್ವಾನಿ ಸ್ತುತಿ. ಇದ್ರದ್ದು ರೆಕಾರ್ಡಿಂಗ್ ಮಾಡಿದ್ರೆ ಅಪ್ಲೋಡ್ ಮಾಡಿ ದಯವಿಟ್ಟು.